ಹಲೋ. ಹಲೋ ಅಮ್ಮ, ನಾನು ನಿನ್ನ ಹತ್ರ ಮಾತಾಡಲ್ಲ, ಹೋಗಮ್ಮ. ಯಾಕೆ ಮುದ್ದು? ಯಾಕೆ ಮಾತಾಡಲ್ಲ? ಅಮ್ಮನ ಮೇಲೆ ಯಾಕೆ ಕೋಪ ಹೇಳು? ನನ್ ಜೊತೆ ಇರೋ ಶ್ರುತಿ ಅಮ್ಮ ಇವತ್ತು ಬಂದು ಅವಳನ್ನ ನೋಡ್ಬಿಟ್ಟು ಅವಳಿಗೆ ಹೊಸ ಡ್ರೆಸ್ಸು, ಕಾರು ಎಲ್ಲ ತೆಗ್ಸಿ ಕೊಟ್ಟಿದ್ದಾರೆ. ಹೋಗಮ್ಮ, ನೀನಿವತ್ತು ನನ್ನ ನೋಡಕ್ಕೆ ಬಂದಿಲ್ಲ. ನಿನ್ನೆ ತಾನೇ ಅಮ್ಮ ನಿನ್ನ ಅಲ್ಲಿ ಬಂದು ನೋಡ್ದೆ. ಆದ್ರೆ ಇವತ್ತು ಬಂದಿಲ್ವಲ್ಲ. ಹೋಗು, ನಾನ್ ನಿನ್ ಜೊತೆ ಮಾತಾಡಲ್ಲ. ನೀನ್ ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ಅಮ್ಮ ಅಳ್ತೀನಿ. ಅಮ್ಮ ಅಮ್ಮ ಅಳ್ಬೇಡಿಮ್ಮ, ನಾ ಸುಮ್ಮನೆ ಹೇಳಿದೆ. ನನ್ ಮುದ್ದು ಅಲ್ವಾ, ನನ್ ಬಂಗಾರ ಅಲ್ವಾ, ಅಳ್ಬಾರ್ದು ಸರಿನಾ? ನಾನ್ ನೀವು ಬರುವಾಗ ಚಾಕ್ಲೇಟ್ ತೆಗ್ಸಿ ಕೊಡ್ತೀನಿ ಸರಿನಾ? ಸರಿ, ಹಾಗಾದ್ರೆ ನಾನು ಅಳಲ್ಲ. ಹಾಗಾದ್ರೆ ನೀನ್ ನನ್ನ ಇವತ್ತೇ ನೋಡಕ್ ಬರ್ಬೇಕು, ಆಗ್ಲೇ ನಾನ್ ನಿಂಗೆ ಚಾಕ್ಲೇಟ್ ತೆಗ್ಸಿ ಕೊಡೋದು. ಅಯ್ಯಯ್ಯೋ, ಅಮ್ಮಂಗೆ ಇವತ್ತು ತುಂಬಾ ಕೆಲ್ಸ ಇದೆ. ಅಮ್ಮ ನಾಳೆ ಬಂದು ನಿನ್ನ ನೋಡ್ತೀನಿ, ಸರಿನಾ? ನಾಳೆನಾ? ಸರಿ, ಹಾಗಾದ್ರೆ ನೀವೇ ನನಗೆ ಚಾಕ್ಲೇಟ್ ತೆಗ್ಸಿ ಕೊಡ್ಬೇಕು ಸರಿನಾ? ಸರಿ ನನ್ ಮುದ್ದು. ಶ್ರುತಿಗೂ ಸಹ ತಗೊಂಡ್ಬರ್ಬೇಕು, ಮರ್ತೋಗ್ಬಾರ್ದು, ಓಕೆನಾ? ಓ ಖಂಡಿತ. ಶ್ರುತಿ ಪಾಪಗೂ ನಾಳೆ ಕೇಕು, ಚಾಕ್ಲೇಟು, ಕಾರು, ಗೊಂಬೆ ಎಲ್ಲಾನು ಅಮ್ಮ ತಗೊಂಬರ್ತೀನಿ. ಏನ್ ಓಕೆನಾ? ಬೊಂಬೆ, ಕಾರು, ಜಾಲಿ, ಒಳ್ಳೆ ಅಮ್ಮ. ಉಮ್ಮ ನನ್ ಮುದ್ದು, ಬೇಗ ತಿಂದು ಚೆನ್ನಾಗಿ ನಿದ್ದೆ ಮಾಡು. ಅಮ್ಮ ಬೆಳಗ್ಗೆ ನಿನ್ನ ಬಂದ್ ನೋಡ್ತೀನಿ, ಆಯ್ತಾ? ಓಕೆ ಅಮ್ಮ, ಗುಡ್ ನೈಟ್, ಲವ್ ಯು. ಲವ್ ಯು ನನ್ ಚಿನ್ನು, ಗುಡ್ ನೈಟ್. ಹಾಗಾದ್ರೆ ನಾನು ಫೋನ್ ಇಡ್ತೀನಿ, ಬಾಯ್. ಹಲೋ. ಹಲೋ ಭುವನ. ಹೇಳಿ ಅಣ್ಣ. ಏನಮ್ಮ ಮಲ್ಕೊಂಡಿದ್ದೀಯಾ? ಹೌದು ರಮೇಶ್ ಅಣ್ಣ, ನಿನ್ನೆ ರಾತ್ರಿನೇ ಪೀರಿಯಡ್ ಸ್ಟಾರ್ಟ್ ಆಯ್ತು, ಅದೇ ಸ್ವಲ್ಪ ಟಯರ್ಡ್ ಆಗಿದೆ. ಹೇಳಿ ಅಣ್ಣ, ಏನಾದ್ರೂ ಮುಖ್ಯವಾದ ವಿಷಯನಾ? ಸಾರಿಮ್ಮ, ನಿನ್ನ ಹತ್ರ ಹೇಳಿದೆ, ಇವತ್ತು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟೆ. ಏನು ರಮೇಶ್ ಅಣ್ಣ, ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ. ಇದು ನಾನು ಜೀವನ ನಡ್ಸಕ್ಕೋಸ್ಕರ ಮಾತ್ರ ಮಾಡೋದು. ಅದು ಮಾತ್ರ ಅಲ್ಲದೆ ಇವತ್ತು ನನಗೆ ಪೀರಿಯಡ್ಸು, ಆದ್ರಿಂದ ತುಂಬ ಟಯರ್ಡ್ ಆಗಿದೆ ಅಣ್ಣ. ಪ್ಲೀಸ್ ಈ ಅಪಾಯಿಂಟ್ಮೆಂಟ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ. ಭುವನ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಇಷ್ಟ ಇಲ್ಲದೆ ಇರೋದು ನಾನು ಮಾಡಲ್ಲ ಅಂತ ನಿನಗೇ ಗೊತ್ತು. ಇದು ನೀನು ಅನ್ಕೊಂಡಿರೋ ಥರ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಅಲ್ಲ, ಜಸ್ಟ್ 1 hour ನೀನು ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು ಅಷ್ಟೇ. ಓಕೆ ತಾನೆ? ಮಾತಾಡಕ್ಕೆ ಯಾಕೆ ಅವ್ರು ನನ್ನ ಹತ್ರ ಬರಬೇಕು? ಬೇರೆ ಯಾರನ್ನಾದ್ರೂ ನೋಡ್ಕೊಳಕ್ ಹೇಳಿ ಅಣ್ಣ. ಅವರು ನಿನ್ನ ಹತ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಅವರು ನಿನ್ನನ್ನು ಇಂಟರ್ವ್ಯೂ ತೆಗೆಯೋಕ್ಕೆ ಬರ್ತಾ ಇದ್ದಾರೆ. ಇಂಟರ್ವ್ಯೂನಾ? ಏನ್ ಹೇಳ್ತಾ ಇದ್ದೀರಾ? ನನ್ನನ್ನ ಇಂಟರ್ವ್ಯೂ ಮಾಡೋವಷ್ಟು ನಾನು ಅಂಥದ್ದೇನ್ ಸಾಧನೆ ಮಾಡಿದೆ? ಆದರೆ ಆ ಜರ್ನಲಿಸ್ಟ್ ನಿನ್ನೆ ಇಂಟರ್ವ್ಯೂ ತೆಗಿಬೇಕಂತ ಹಠ ಮಾಡ್ತಾ ಇದ್ದಾರೆ. ಏನಣ್ಣ ನೀವು? ನನ್ನ ಇಂಟರ್ವ್ಯೂ ತೆಗೆದು ಏನ್ ಮಾಡ್ಲಿಕ್ಕೆ ಹೋಗ್ತಾರೆ? ಅದು ಮಾತ್ರ ಅಲ್ಲದೆ ಫೋಟೋಸ್, ವಿಡಿಯೋಸ್ ಎಲ್ಲ ತೆಗಿತಾರಲ್ವಾ? ಆಹಾ, ನನಗಿದೆಲ್ಲ ಸೆಟ್ ಆಗಲ್ಲ ಅಣ್ಣ. ಭುವನ, ನಿನ್ನೆ ಇವತ್ತು ಇಂಟರ್ವ್ಯೂ ತೆಗೆಯೋಕ್ಕೆ ಬರೋ ಜರ್ನಲಿಸ್ಟ್ ಹೆಸರು ಮಿಸ್ಟರ್ ಚಂದ್ರಶೇಖರ್. ಅವರು ತುಂಬ ಫೇಮಸ್ಸು, ಹೆಣ್ಮಕ್ಳನ್ನ ಸಪೋರ್ಟ್ ಮಾಡೋ ಥರ ತುಂಬ ಆರ್ಟಿಕಲ್ ಬರೆದಿದ್ದಾರೆ. ನಿನ್ನೆ ಇಂಟರ್ವ್ಯೂ ತೆಗಿಯೋಕ್ಕೋಸ್ಕರ 3 ತಿಂಗಳಿಂದ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಚೆನ್ನಾಗಿ ವಿಚಾರಿಸೇನೆ ಈ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಅದು ಮಾತ್ರ ಅಲ್ಲದೆ ಅವ್ರ ಜೊತೆ ಬೇರೆ ಯಾರೂ ಬರೋದಿಲ್ಲ. ಆದ್ದರಿಂದ ನೀನು ಅಂದ್ಕೊಂಡ ಹಾಗೆ ವಿಡಿಯೋ, ಫೋಟೋ ಯಾವುದೂ ತೆಗಿಯಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಹೇಳಮ್ಮ. ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟೆ. ನೀವಿಷ್ಟು ಹೇಳೋದ್ರಿಂದ ನಾನು ಇದಕ್ಕೆ ಒಪ್ಕೋತೀನಣ್ಣ. ಏನೋ ತಪ್ಪಾಗಿ ನಡೀದೇ ಇರೋ ಥರ ನೀವೇ ನೋಡ್ಕೋಬೇಕು. ಯಾಕಂದ್ರೆ ಅದು ನನ್ನ ಮಗನ ಬಾಳಿಗೆ ನಾಳೆ ಯಾವ ರೀತಿಯಲ್ಲೂ ತೊಂದರೆ ಆಗಬಾರ್ದು. ಖಂಡಿತಮ್ಮ, ಈ ಇಂಟರ್ವ್ಯೂ ಮೂಲಕ ನಿನ್ನ ಜೀವನದಲ್ಲಿ ಒಂದು ಚಿಕ್ಕ ಬದಲಾವಣೆ
ಉಂಟಾಗತ್ತೆ ಅಂತ ನಾನು ನಂಬ್ತೀನಿ ಅಮ್ಮ. ಅವರು ಸರಿಯಾಗಿ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀನು ನಂಬರ್ ಕೊಟ್ಟಿದ್ದೀನಿ, ನಿನಗೆ ಕಾಲ್ ಮಾಡ್ತಾರೆ. ಸರಿ ಅಣ್ಣ. ಹಲೋ. ಹಲೋ, ನೀವು ಭುವನ ತಾನೆ? ಹೌದು, ನೀವ್ಯಾರು? ರಮೇಶ್ ನಿಮ್ ನಂಬರ್ ಕೊಟ್ರು. ನನ್ನ ಹೆಸರು ಚಂದ್ರಶೇಖರ್, ನಾನೊಬ್ಬ ಜರ್ನಲಿಸ್ಟ್. ಸರ್, ಅಣ್ಣ ನನ್ನ ಹತ್ರ ಹೇಳಿದ್ರು. ಓಕೆ ಓಕೆ, ಇದೇ ನನ್ನ ವಾಟ್ಸಪ್ ನಂಬರ್. ನಿಮ್ ಲೊಕೇಶನ್ ನನಗೆ ಸೆಂಡ್ ಮಾಡಿದ್ರೆ ನಾನು ನಿಮ್ಮನ್ನ ನೇರವಾಗಿ ಬಂದು ನೋಡೋಣ ಅಂತಿದ್ದೀನಿ. ಓಕೆ ಸರ್. ಓಕೆ. ಹಲೋ. ಹಲೋ. ಹೇಳಿ ಸರ್. ಭುವನ, ನಾನು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ನೀವು ಕಳಿಸಿದ್ದ ಲೊಕೇಶನ್ಗೆ ನಾನು ಬಂದ್ಬಿಟ್ಟೆ. ಎಕ್ಸಾಕ್ಟ್ ಆಗಿ ಯಾವ ಮನೆ ಮೇಡಮ್? ನಿಮ್ ಹತ್ರ ವಾಟರ್ ಟ್ಯಾಂಕ್ ಇರತ್ತೆ ನೋಡಿ ಸರ್. ವಾಟರ್ ಟ್ಯಾಂಕ್? ಇದೆ. ಇಲ್ಲೊಂದು ಚಿಕ್ಕ ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ರೈಟಲ್ಲಿ 3ನೇ ಮನೆ ಸರ್. ಓಕೆ ಓಕೆ, ಬಂದ್ಬಿಡ್ತೀನಿ. ಸರಿ ಸರ್. ನೀವೇ ತಾನೇ ಭುವನ? ಹೌದು, ಒಳಗ್ ಬನ್ನಿ ಸರ್. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಸರ್, ಟೀ ಕಾಫಿ ಏನಾದರೂ ಕುಡಿತೀರಾ? ನೋ ಥ್ಯಾಂಕ್ಸ್, ನೀರು ಮಾತ್ರ ಕೊಡಿ ಸಾಕು. ಓಕೆ ಸರ್. ಸರ್. ಓ, ಥ್ಯಾಂಕ್ ಯು. One minute. ನನ್ನ ಇಂಟರ್ವ್ಯೂ ಮಾಡೋದ್ರಿಂದ ಯಾರಿಗೇನ್ ಪ್ರಯೋಜನ ಇದೆ ಸರ್? ನಿಮ್ಮ ಇಂಟರ್ವ್ಯೂನ ನೋಡಿ ನಿಮ್ ತರ ಇರೋ ಹುಡುಗಿರೋ ಇಲ್ಲ ನಿಮ್ ಕಸ್ಟಮರ್ಸ್ ಆಗಿರೋ ಯಾರಾದೊಬ್ರು ಈ ಇಂಟರ್ವ್ಯೂನ ನೋಡಿ ಬದಲಾದ್ರೆ ಅದು ಈ ಇಂಟರ್ವ್ಯೂಗೆ ಸಕ್ಸಸ್ ಅಂತ ನಾನು ಅನ್ಕೊಂತೀನಿ. ಸರಿ ಸರ್, ನನ್ನ ಬಗ್ಗೆ ಏನೋ ತಿಳ್ಕೊಬೇಕಂತ ಹೇಳಿದ್ರಂತೆ. ಏನ್ ಸರ್, ಏನ್ ತಿಳ್ಕೊಬೇಕು ಹೇಳಿ. ನೀವು ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಾ? ನೀವು ಇದನ್ನ ಮಾಡಕ್ಕೆ ಕಾರಣ ಏನಂತ ನಾನು ತಿಳ್ಕೊಬೋದಾ? ನನಗೆ ಮಂಗಳೂರು ಹತ್ರ ಇರೋ ಮೂಡ್ಬಿದ್ರಿನೇ ಸ್ವಂತ ಊರು. ಅಪ್ಪ ರೈಸ್ ಮಿಲ್ನಲ್ಲಿ ಕೆಲಸ ಮಾಡಿದ್ರು, ಅಮ್ಮ ಮನೆ ನೋಡ್ಕೊಂಡ್ರು. ನಾನು ಅವರಿಗೊಬ್ಳೇ ಮಗಳು. ನನ್ನ ತುಂಬಾ ಆಸೆಯಿಂದ ಪ್ರೀತಿಯಿಂದ ಬೆಳೆಸಿದ್ರು. ನಮ್ಮೂರಲ್ಲಿರೋ ಗವರ್ಮೆಂಟ್ ಗರ್ಲ್ಸ್ ಸ್ಕೂಲಲ್ಲೇ ನಾನು 10th ಓದ್ತಾ ಇದ್ದೆ. ಇದ್ದಕ್ಕಿದ್ದಾಗ ಒಂದಿನ ನಮ್ಮಮ್ಮಂಗೆ ಮೈ ಹುಷಾರಿಲ್ಲದೆ ಹೋಯ್ತು. ಊರಲ್ಲಿರೋ ಹಾಸ್ಪಿಟ್ಲಲ್ಲಿ 1 ವಾರ ಟ್ರೀಟ್ಮೆಂಟ್ ಕೊಟ್ರು. ಆದರೆ ನನ್ನಮ್ಮನ ಕಾಪಾಡಕ್ಕಾಗಿಲ್ಲ. ನನ್ನಮ್ಮನ ಮರಣ ನನ್ನಪ್ಪನಿಂದ ತಡ್ಕೊಳಕ್ಕಾಗಿಲ್ಲ.
1 ತಿಂಗಳಿಗೂ ಹೆಚ್ಚಾಗಿ ನನ್ನಪ್ಪ ಕೆಲ್ಸಕ್ಕೂ ಹೋಗ್ದೆ, ಯಾರ ಹತ್ರನೂ ಮಾತಾಡ್ದೆ, ಏನೂ ತಿಂದೇ ಇದ್ದಿದ್ರು. ಇವ್ರು ಹಿಂಗೆ ಇದ್ರೆ ಇವರಿಗೂ ಏನಾದ್ರೂ ತೊಂದರೆ ಆಗತ್ತೆ ಅಂತ ಹೆದರ್ಕೊಂಡು ನಮ್ಮೂರಲ್ಲಿರೋ ಸ್ವಂತದವ್ರೆಲ್ರೂ ಅವ್ರಿಗೆ ಇನ್ನೊಂದು ಮದ್ವೆ ಮಾಡ್ಬಿಟ್ರು. 2ನೇ ಮದ್ವೆ ಮಾಡಿದ್ರೆ ಅವರ ಲೈಫು ಬದಲಾಗತ್ತೆ ಅಂತ ನೋಡಿದ್ರೆ ನನ್ನ ಲೈಫೇ ಪೂರ್ತಿಯಾಗಿ ಬದಲಾಗ್ಬಿಡ್ತು. ನಾನು ಚಿಕ್ಕ ವಯಸ್ಸಿಂದನೇ ಗೌರ್ಮೆಂಟ್ ಎಕ್ಸಾಮ್ ಬರೆದು ಯಾವ್ದಾದ್ರೂ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ. ಆದ್ರೆ ನನ್ನ ಚಿಕ್ಕಮ್ಮ ನಾನು ಯಾವಾಗ 10th ಮುಗಿಸಿದ್ನೋ ಆಮೇಲೆ ಸ್ಕೂಲ್ಗೆ ಹೋಗ್ಬೇಡ ಅಂದ್ಬಿಟ್ರು. ಬೆಳಗ್ಗೆ 5 ಗಂಟೆಗೆದ್ರೆ ರಾತ್ರಿ 12 ಗಂಟೆ ಆದ್ರೂ ಮಲ್ಕೊಳಕ್ಕಾಗಲ್ಲ. ಅಷ್ಟು ಕೆಲಸ ನನ್ನ ಹತ್ರ ನನ್ನ ಚಿಕ್ಕಮ್ಮ ಹೇಳ್ತಾನೆ ಇರ್ತಾರೆ. ನನ್ನಪ್ಪ ಯಾವತ್ತೂ ಚಿಕ್ಕಮ್ಮನ ಮಾತಿಗೆ ಎದುರು ಮಾತು ಆಡಿದ್ದೇ ಇಲ್ಲ. ಆ ಮನೇಲಿರಕ್ಕೆ ನನಗೆ ತುಂಬಾ ಬೇಸರವಾಗಿತ್ತು. ಈ ತರನೇ 3 ವರ್ಷ ಕಳೆದೋಯ್ತು. ಇದ್ದಕ್ಕಿದ್ದಾಗ ಒಂದಿನ ನನ್ನ ಅಪ್ಪ ಕೆಲಸ ಮಾಡಿದ ರೈಸ್ ಮಿಲ್ನ ಕ್ಲೋಸ್ ಮಾಡ್ಬಿಟ್ರು. ನನ್ನ ಅಪ್ಪ ಸಂಬಳ ಸಿಗೋದು ಕಟ್ಟಾಗಿದ್ರಿಂದ ಸಾಲಗಳು ಜಾಸ್ತಿ ಆಗೋಯ್ತು. ತಕ್ಷಣನೇ ನನ್ನ ಚಿಕ್ಕಮ್ಮ ನನ್ನ ಗಾರ್ಮೆಂಟ್ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿಸ್ಬಿಟ್ರು. ಆಮೇಲೆ ನಾನು ಒಂದಿನ ಕೂಡ ನೆಮ್ಮದಿಯಿಂದ ಮನೇಲಿ ಮಲ್ಕೊಂಡಿದ್ದೇ ಇಲ್ಲ. ಮನೆಯಲ್ಲೂ ಕೆಲಸ, ಗಾರ್ಮೆಂಟಲ್ಲೂ ಕೆಲಸ. ಒಂದಿನ ಅನ್ನೋದು ನನಗೆ 1 ಗಂಟೆ ಹೊತ್ತು ತರ ಕಳೆದೋಗ್ತಾ ಇತ್ತು. ಆವಾಗ್ಲೇ ಆ ಗಾರ್ಮೆಂಟಲ್ಲಿ ನನ್ನ ಜೊತೆ ಕೆಲಸ ಮಾಡಿದ ಚಂದ್ರು ನನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ನನಗೂ ಅವ್ರನ್ನ ಇಷ್ಟ ಆಯ್ತು. ನನ್ನ ಮನೆಯಲ್ಲಿ ನಾನ್ ಪಡೋ ಕಷ್ಟನ ನೋಡ್ಬಿಟ್ಟು ನನ್ನ ಮನೆ ಬಿಟ್ಟು ಬರ್ಲಿಕ್ಕೆ ಹೇಳಿದ್ರು. ನಾನು ಅವ್ರನ್ನ ನಂಬ್ಕೊಂಡು ಹೋದೆ. ನಾವಿಬ್ರು ಒಂದ್ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂತು. ನಮ್ ಕೈಯಲ್ಲಿರೋ ಹಣವನ್ನಿಟ್ಕೊಂಡು ಚಿಕ್ಕದಾಗ ಒಂದ್ ಬಾಡಿಗೆ ಮನೇಲಿತ್ತು. ಆದ್ರೆ ಅದು ತುಂಬಾ ದಿನ ಉಳಿಲಿಲ್ಲ. 1 ತಿಂಗಳು ಸಂಸಾರ ನಡೆಸ್ಬಿಟ್ಟು ಇದ್ದಕ್ಕಿದ್ದಾಗೆ ಚಂದ್ರು ನನ್ನ ಒಂಟಿಯಾಗ್ಬಿಟ್ಟು ಓಡೋಗ್ಬಿಟ್ಟ. ಆವಾಗ್ಲೇ ಅರ್ಥ ಆಯ್ತು ಅವನು ನನ್ನ ಯೂಸ್ ಮಾಡ್ಕೊಳಕ್ಕೆ ಪ್ರೀತಿ ನಾಟಕ ಆಡಿದಾನೆ ಅಂತ. ಅದಾದ್ಮೇಲೆ ನಾನು ಅಷ್ಟು ನಂಬ್ಕೊಂಡಿದ್ದ ಚಂದ್ರುನೇ ನನ್ನ ಮೋಸ ಮಾಡ್ಬಿಟ್ಟ ಅಂತ ಅಂದ್ಕೊಂಡು ನನ್ ಪ್ರಾಣನೇ ಬಿಡಕ್ ಹೋದೆ. ಆದ್ರೆ ನನ್ನ ಹಣೆ ಬರಹ, ನಾನ್ ಗರ್ಭಿಣಿ ಆದೆ. ನನ್ಗೋಸ್ಕರ ಇಲ್ದೆ ಹೋದ್ರು ನನ್ನ ಹೊಟ್ಟೆಲ್ ಬೆಳೆಯೋ ಶಿಶುಗೋಸ್ಕರನಾದ್ರೂ ಬಾಳಣ ಅಂತ ಅಂದ್ಕೊಂಡೆ. ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದ ಚಂದ್ರು ಫ್ರೆಂಡ್ ಒಬ್ನು ನನ್ನ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಪ್ರಯತ್ನ ಮಾಡ್ದ. ಆದ್ರಿಂದ ನಾನಿದ್ದ ಮನೆನ ಖಾಲಿ ಮಾಡ್ಬಿಟ್ಟು ಒಂದು ಹಾಸ್ಪಿಟಲ್ ಹೋಗಿ ಉಳ್ಕೊಂಡೆ. ಅಲ್ಲಿ ನನ್ನ ಜೊತೆ ಇದ್ದ ರೂಮ್ಮೇಟ್ ಮೂಲಕ ನನಗೊಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಸಿಕ್ತು. ಅಲ್ಲಿ ಹೋದ 2ನೇ ದಿನನೇ ಆ ಸೂಪರ್ ಮಾರ್ಕೆಟ್ ಮ್ಯಾನೇಜರ್ ಅವ್ರ ರೂಮಿಗೆ ಕರೆದ್ರು. ಆದ್ರಿಂದ ಆ ಕೆಲ್ಸನ ಬಿಟ್ಬಿಟ್ಟು ನಾನೊಂದು ಅನಾಥ ಆಶ್ರಮದಲ್ಲಿ ಅಡಿಗೆ ಕೆಲ್ಸಕ್ಕೆ ಹೋದೆ. 1.5 ವರ್ಷ ಅಲ್ಲಿ ಯಾವ ತೊಂದ್ರೆನೂ ಇಲ್ಲ, ಚೆನ್ನಾಗೇ ಇತ್ತು. ಅಲ್ಲಿ ಕೆಲಸ ಮಾಡುವಾಗ್ಲೇ ನನಗ್ ಮಗು ಹುಟ್ಟಿತ್ತು. ಅಲ್ಲೇ ನನ್ನ ಹಣೆ ಬರಹ ನನ್ನ ಜೀವನನೇ ತಿರುಗಿಸಿ ಹಾಕಿತ್ತು. ಆ ಅನಾಥ ಆಶ್ರಮ ನಡ್ಸ್ಕೊಂಡ್ ಬಂದ ಜಾನಕಿ ಅಮ್ಮ ಮೈಗ್ ಹುಷಾರಿಲ್ದೆ ಸಡನ್ ಆಗಿ ಒಂದಿನ ತೀರ್ಕೊಂಡ್ಬಿಟ್ರು. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಹಸ್ಬೆಂಡು ಆ ಅನಾಥ ಆಶ್ರಮನ ಪೂರ್ತಿಯಾಗಿ ಅವರೇ ತೆಗೆದು ನಡೆಸಿದ್ರು. ಒಂದಿನ ಅವರು ನನ್ನ ಹತ್ರ ತಪ್ಪಾಗಿ ನಡೆಯಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರಿಂದ ಆ ಅನಾಥಾಶ್ರಮನ್ ಬಿಟ್ಟು ಬಂದು ಒಬ್ಳೇ ಒಂದ್ ಬಾಡಿಗೆ ಮನೇನ ತಗೊಂಡಿದ್ದೆ. ಮಗುನ ಒಂಟಿಯಾಗಿ ಬಿಟ್ಟು ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಕೈಯಲ್ಲಿ ಸ್ವಲ್ಪನೂ ಹಣನೇ ಇಲ್ಲ. ಇದ್ದಕ್ಕಿದ್ದಾಗೆ ಮಗುಗೆ ಹುಷಾರಿಲ್ದೆ ಹೋಯ್ತು. ಹಾಸ್ಪಿಟಲ್ ಖರ್ಚಿಗೂ ದುಡ್ಡಿಲ್ದೆ ತುಂಬಾನೇ ಕಷ್ಟಪಟ್ಟೆ. ನನಗ್ ಗುರ್ತದವ್ರ ಹತ್ರ ಎಷ್ಟು ಜನರ ಹತ್ರ ಹಣ ಕೇಳಿದ್ರೂ ಸಿಗ್ಲೇ ಇಲ್ಲ. ಮಾನ ಮುಖ್ಯನಾ ಮಗು ಪ್ರಾಣ ಮುಖ್ಯನಾ ಅನ್ನೋ ಪ್ರಶ್ನೆಯಲ್ಲಿ ನನಗೆ ನನ್ ಮಗು ಪ್ರಾಣನೇ ದೊಡ್ಡದು ಅಂತ ಅನ್ಸ್ತು. ನನಗ್ ಕೊನೆಗೆ ಬೇರೆ ಯಾವ್ದು ದಾರಿ ಇಲ್ದೆ ನನ್ನ ಮಗು ಪ್ರಾಣ ಉಳ್ಸಕ್ಕೋಸ್ಕರ ನಾನು ಇಂಥ ಒಂದು ಸ್ಥಿತಿಗೆ ಬರ್ಬೇಕಾಯ್ತು. ನನ್ ಮಗು ಪ್ರಾಣ ಕಾಪಾಡಕ್ಕೆ ನಾನು ಇದನ್ ಮಾಡಕ್ ಶುರು ಮಾಡಿದ್ದು. ಆದ್ರೆ ಇಲ್ಲಿರೋ ಜನರು ನನಗಿಟ್ಟ ಹೆಸರು, ಆ ಸಮಯದಲ್ಲೇ ರಮೇಶ್ ನನಗೆ ಪರಿಚಯ ಆದ್ರು. ಅವ್ರ ಜೊತೆ ಸೇರ್ಕೊಂಡು ಇದನ್ ಮಾಡಿದ್ಮೇಲೆನೆ ಯಾರಿಂದನೂ ನನಗೆ ಯಾವ ತೊಂದರೆನೂ ಆಗದೆ, ಭಯನೇ ಇಲ್ದೆ ನನ್ನಿಂದ ನೆಮ್ಮದಿಯಾಗಿ ಮಲ್ಕೊಳಕ್ಕಾಗ್ತಾ ಇದೆ. ಒಬ್ಬ ಮನುಷ್ಯ ಒಳ್ಳೆಯವನಾಗಿರೋದು ಕೆಟ್ಟವನಾಗಿರೋದು ಅವ್ರ ಅಪ್ಪ ಅಮ್ಮ ಬೆಳೆಸೋದ್ರಲ್ಲಿ ಇದೆ ಅಂತ ಹೇಳ್ತಾರೆ. ಅದು ನಿಜ ಅಲ್ಲ. ಈ ನಮ್ಮ ಸಮಾಜದ ಕೈಯಲ್ಲೂ ಇದೆ. ಸರಿ, ನಿಮ್ಮನ್ನ ಹುಡ್ಕೊಂಡು ಬರೋ ಕಸ್ಟಮರ್ಸ್
ಯಾವ ಮನಸ್ಥಿತಿಯಲ್ಲಿ ಬರ್ತಾರಂತ ಹೇಳ್ತೀರಾ? ಅವ್ರನ್ನ ನೀವು ಹೇಗೆ ಫೇಸ್ ಮಾಡ್ತೀರಿ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಸರ್. ಕೆಲವು ಜನರು ಆಸೆ ತೀರ್ಸ್ಕೊಳಕ್ ಬರ್ತಾರೆ, ಇನ್ನೂ ಕೆಲವು ಜನರು ಹಣನ್ನ ಇಟ್ಕೊಂಡು ಏನ್ ಮಾಡೋದಂತ ಗೊತ್ತಿಲ್ಲದೆ ನನ್ನ ಹತ್ರ ಬರ್ತಾರೆ. ಹಾಗೇನೆ ಒಂದಿನ ಒಂದು 19 ವರ್ಷದ ಹುಡುಗ ನನ್ನ ಹುಡ್ಕೊಂಬಂದ. ಅದು ಯಾರಪ್ಪ ನೀನು? ಏನ್ ಬೇಕಿತ್ತು? ಅವ್ರು ಹೇಳಿನೇ ನಾನಿಲ್ಲಿ ಬಂದೆ. ಹೇಳಿ ಅಣ್ಣ. ಕಸ್ಟಮರ್ ಬಂದ್ರೇನಮ್ಮ? ಇಲ್ಲ ಅಣ್ಣ, ಒಂದು ಚಿಕ್ಕ ಹುಡುಗನೇ ಬಂದಿದ್ದಾನೆ. ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸರಿ, ನಾನು ಅವನ ಹತ್ರ ಮಾತಾಡ್ ಕಳ್ಸ್ಬಿಟ್ಟು ಆಮೇಲೆ ನಿಮಗ್ ಫೋನ್ ಮಾಡ್ತೀನಣ್ಣ. ಆಮೇಲೆ ನೀವು ಕಸ್ಟಮರ್ನ ಇಲ್ಲಿ ಕಳ್ಸ್ಬಿಡಿ. ಅಯ್ಯೋ ಬೋಣ, ಆ ಚಿಕ್ಕ ಹುಡುಗನೇ ಕಸ್ಟಮರು. ಅವನು ಅಡ್ವಾನ್ಸ್ ಕೊಟ್ಟಿದ್ದಾನೆ, ಬ್ಯಾಲೆನ್ಸ್ ನೀನೇ ಇಟ್ಕೋ, ಸರಿನಾ? ನಿಮ್ಮನ್ನ ಆಂಟಿ, ರಮೇಶ್ ಸರ್ನೇ ನನಗೆ ಕಳಿಸಿದ್ರು ಆಂಟಿ. ಸರಿ, ಒಳಗ್ ಬಾ. ಕೂತ್ಕೋ. ಇಲ್ಲಿ ಬೇಡ ಆಂಟಿ, ರೂಮ್ ಒಳಗಡೆ ಹೋಗೋಣ. ಹೋಗೋಣ, ಮೊದ್ಲು ಅಲ್ಲಿ ಕೂತ್ಕೋ. ಏನ್ ಕುಡಿತ್ಯಾ? ಕಾಫಿ ಇಲ್ಲಾಂದ್ರೆ ಟೀ? ನಿಮ್ಮಿಷ್ಟ, ಯಾವ್ದಾದ್ರೂ ಪರವಾಗಿಲ್ಲ ಆಂಟಿ. ಎಸ್. ಥ್ಯಾಂಕ್ಸ್ ಆಂಟಿ. ಹೌದು, ನಿನ್ ಹೆಸರೇನು? ಸಂತೋಷ್. ಏನು ಓದ್ತಾ ಇದ್ಯಾ? ನಿನಗೆ ಈ ಅಡ್ರೆಸ್ ಯಾರು ಕೊಟ್ರು? BA ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ಒಂದು ಹುಡುಗಿ ಹತ್ರ ಹೋಗಿ ಬಂದ್ಬಿಟ್ಟು ತುಂಬ ಸೀನ್ ಆಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಥರನೇ ನಾನು ಅವ್ರ ಮುಂದೆ ಸೀನ್ ಆಗಬೇಕು, ಕಾಲೇಜಿನಲ್ಲಿ ಹೀರೋ ಥರ ಇರಬೇಕು. ಅದಕ್ಕೋಸ್ಕರನೇ ಈ ಅಡ್ರೆಸ್ನ ಹುಡ್ಕೊಂಡು ಬಂದೆ, ಗೊತ್ತಾ? ನಿನ್ ಕಾಲೇಜಿಗೆ ಫೀಸು ಯಾರು ಕಟ್ಟೋದು? ಏನು ಈ ಥರ ಕೇಳ್ತಾ ಇದ್ದೀರಾ? ನನ್ನ ಅಪ್ಪನೇ ಕಟ್ತಾ ಇದ್ದಾರೆ. ನಿನ್ ಬೇರೆ ಖರ್ಚಿಗಲ್ಲ? ಇವತ್ತು ಇಲ್ಲಿ ಬಂದ್ಯಲ್ಲ, ಯಾರತ್ರ ಕೇಳಿ ಹಣ ತಗೊಂಬಂದೆ? ಸರಿ, ಇದಕ್ಕೋಸ್ಕರ ಎಷ್ಟು ಕೊಟ್ಟಿಯಾ? 10,000 ರೂಪಾಯಿ ಅಂತ ಹೇಳಿದ್ರು. 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟೆ. 2,000 ರೂಪಾಯಿ ಅಡ್ವಾನ್ಸು. ಆ ದುಡ್ಡು ನಿನಗೆ ಹೇಗೆ ಬಂತು? ನಿನಗೆ ಯಾರು ಕೊಟ್ರು? ಅದು ಅಪ್ಪನೇ ದುಡ್ಡು ಕೊಟ್ರು. ನಿನ್ನಪ್ಪ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಪ್ರೈವೇಟ್ ಸೆಕ್ಯೂರಿಟಿ ಸರ್ವಿಸ್ನಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಪ್ಪ, ನಿನ್ನಪ್ಪ ಎಷ್ಟು ದಿನ ರಾತ್ರಿ ನಿದ್ದೆನ ಕಳ್ಕೊಂಡು ತನ್ನ ಮಗ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಸೇರಿಸಿ ಚೆನ್ನಾಗಿರ್ಬೇಕು ಅಂತ ತಾನೆ ನಿನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಅವರ ಜೀವನದಲ್ಲಿ ಎಷ್ಟು ಕಷ್ಟಪಟ್ರು ನನ್ನ ಮಗ ಯಾವುದೇ ರೀತಿಯಲ್ಲೂ ಕಷ್ಟಪಡಬಾರ್ದು ಅಂತ ದುಡ್ಡು ಖರ್ಚು ಮಾಡಿ ನಿನ್ನ ಓದಿಸ್ತಾ ಇದ್ದಾರೆ. ಆ ದುಡ್ಡನ್ನ ನೀನು ಯಾವುದಕ್ಕೆ ಖರ್ಚು ಮಾಡ್ತಾ ಇದೀಯ ಅಂತ ತಿಳಿತಾ? ಇಲ್ಲಿ ನೋಡಪ್ಪ, ಕಾಲೇಜಲ್ಲಿ ನೀನು ಓದೋ 4 ವರ್ಷದಲ್ಲಿ ನಿನ್ನ ಜೀವನದಲ್ಲೇ ಮರೆಯದೇ ಇರುವಂತ ಹಲವು ಘಟನೆಗಳು ನಡೆಯುತ್ತೆ. ಅದರಲ್ಲಿ ಒಳ್ಳೆ ಘಟನೆಗಳು ಮಾತ್ರ ನೀನು ದಿನ ದಿನ ನೆನೆಸ್ಕೊಂಡೇ ಇರು. ಕೆಟ್ಟ ಘಟನೆಗಳ ಬಗ್ಗೆ ನಿನ್ ಮನ್ಸಲ್ಲಿ ನೆನೆಸ್ಕೊಳ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ನಿನ್ನ ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗುತ್ತೆ. ಒಂದಿನ ನಿನ್ನೊಳಗಡೆ ಇರೋ ಆ ಕೆಟ್ಟ ಯೋಚನೆ ನಿನ್ನ ಕೆಟ್ಟವನಾಗಿ ಮಾಡ್ಬಿಡತ್ತೆ, ನೋಡ್ಕೊ. ಆಮೇಲೆ ನಿನ್ ಜೀವನದ ದಾರಿನೇ ತಪ್ಪಿ ಹೋಗುತ್ತೆ. ನಿನಗೋಸ್ಕರ ನಿನ್ನಪ್ಪ ನಿಮ್ಮ ಅಮ್ಮ ಪಡೋ ಕಷ್ಟ ಎಲ್ಲ ಹಾಳಾಗೋಗುತ್ತೆ. ನಾನು ಹೇಳೋದು ನಿನಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದೆಲ್ಲ ಒಂದು ವಿಷಯನೇ ಇಲ್ಲ. ನೀನ್ ಚೆನ್ನಾಗಿ ಓದಿ ಬೇಗ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಕ್ ಶುರು ಮಾಡ್ದೆ ಅಂತ ಇಟ್ಕೋ.
ನಿನ್ ಜೀವನನೇ ಬದಲಾಗ್ಬಿಡುತ್ತೆ ಕಣೋ. ಆಗ ನೀನ್ ಅಂದ್ಕೊಳ್ಳೋದೆಲ್ಲ ನಿನಗ್ ಸಿಗುತ್ತೆ. ಈಗ ನಿನ್ನಪ್ಪ ಕೊಟ್ಟ ಹಣನ್ನ ನೀನು ಚೆನ್ನಾಗಿ ಓದಕ್ಕೆ ಮಾತ್ರ ಖರ್ಚು ಮಾಡ್ಬೇಕು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಿನಗಿದ್ ಖಂಡಿತ ಬೇಕು ಅಂತಂದ್ರೆ ಬಾ, ರೂಮ್ಗೆ ಹೋಗೋಣ. ನಾನ್ ರೆಡಿನೇ. ನಾನು ಹೊರಡ್ತೀನಿ ಆಂಟಿ. ಒಂದ್ ನಿಮಿಷ ಇರು. ಇದು ಬರೇ ದುಡ್ಡಲ್ಲ, ನಿನ್ನಪ್ಪನ ಎಷ್ಟೋ ದಿನದ ಕಷ್ಟಕ್ಕೆ ಸಿಕ್ಕಿದ ದುಡ್ಡು. ಕಳ್ಕೊಬೇಡ, ಜೋಪಾನವಾಗಿಟ್ಕೋ. ಜಾಗ್ರತೆ. ಹೊರಡ್ತೀನಿ ಆಂಟಿ. ಚೆನ್ನಾಗಿ ಓದು. ಹಲೋ. ಹಲೋ, ಹೇಳಿ ಅಣ್ಣ. ಬೋಣ, ಆ ಹುಡುಗನ ಹತ್ರ ಬ್ಯಾಲೆನ್ಸ್ ದುಡ್ಡು ತಗೊಂಡ್ಬಿಟ್ಯಾ? ಇಲ್ಲ ಅಣ್ಣ, ನಾನು ಅವನನ್ನ ಕಳಿಸ್ಬಿಟ್ಟೆ. ಏನಮ್ಮ ಹೇಳ್ತಾ ಇದೀಯಾ? ಏನ್ ಬೋಣ ನೀನು? ಬರೋ ಕಸ್ಟಮರ್ನೆಲ್ಲ ಈ ತರ ಕಳ್ಸಿಬಿಟ್ರೆ ನಾವು ಹೇಗೆ ಜೀವನ ಮಾಡೋದು? ಅಲ್ಲ, ಇವನ ಹತ್ರ ಏನ್ ಪ್ರಾಬ್ಲಮ್ ನಿನಗೆ? ಚಿಕ್ಕ ಹುಡುಗ ಅಣ್ಣ ಅವನು. ಬೋಣ, ಇದೆಲ್ಲ ಒಂದು ಕಾರಣ. ನಮಗೆ ದುಡ್ಡು ಬೇಕು, ಅವನು ಕೊಡ್ತಾನ ಇಲ್ವಾ ಅದು ಮಾತ್ರನೇ ನಾವು ನೋಡ್ಬೇಕು. ಈ ತರ ಬರೋ ಕಸ್ಟಮರ್ ಎಲ್ಲ ಕಳ್ಸಿಬಿಟ್ರೆ ನಾವು ಹೇಗಮ್ಮ ಜೀವನ ಮಾಡೋದು? ನೀನೇ ಹೇಳು. ಏನಮ್ಮ ನೀನು? ಇಲ್ಲಿ ನೋಡಿ ಅಣ್ಣ, ನಾನ್ ಮಾಡೋದು ತಪ್ಪಾದ ಕೆಲ್ಸನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನನ್ ಮನ್ಸಿಗೆ ವಿರುದ್ಧವಾಗಿ ನನ್ನಿಂದ ಏನು ಮಾಡಕ್ಕಾಗಲ್ಲ. ಪಾಪ ಅವನು ಚಿಕ್ಕ ಹುಡುಗ ಅಣ್ಣ, ಏನೋ ಬುದ್ಧಿ ತಪ್ಪಿ ಇಲ್ಲಿ ಬಂದ್ಬಿಟ್ಟ. ಅವನ ಭವಿಷ್ಯ ಕೆಟ್ಟು ಹೋಗಕ್ಕೆ ನಾನು ಕಾರಣವಾಗಿ ಇರಬಾರ್ದು. ಪ್ಲೀಸ್, ಇನ್ನು ಮುಂದೆ ಈ ತರ ಚಿಕ್ಕ ಹುಡುಗರನ್ನೆಲ್ಲ ಕಳಿಸ್ಬೇಡಿ. ಅರ್ಥ ಮಾಡ್ಕೊಳ್ಳಿ ಅಣ್ಣ. ಏನ್ ಬೋಣ ನೀನು ಹೀಗೆ ಹೇಳಿದ್ರೆ ಹೇಗೆ? ನಿಮ್ಮನ್ನೆಲ್ಲ ನಂಬ್ಕೊಂಡೇ ಅಲ್ವಾ ನಾನಿರೋದು. ನಿನ್ ತರನೇ ಎಲ್ಲಾರು ಕಾರಣ ಹೇಳಕ್ಕೆ ಶುರು ಮಾಡಿದ್ರೆ ನಾನು ಹೇಗಮ್ಮ ಬಿಸ್ನೆಸ್ ಮಾಡೋದು? ನೀನೇ ಹೇಳು. ಇಲ್ಲ ಅಣ್ಣ, ಬರೋ ಕಸ್ಟಮರ್ಸನ್ನೆಲ್ಲ ಬೇಡ ಅಂತ ಕಳ್ಸಿದ್ರು ನಿಮಗ್ ಸಿಗ್ಬೇಕಾದ ಕಮಿಷನ್ ಕರೆಕ್ಟಾಗಿ ಬಂದ್ಬಿಡತ್ತೆ. ನಾನ್ ನಿಮಗ್ ಕಳ್ಸ್ಬಿಡ್ತೀನಿ, ನೀವು ಚಿಂತೆ ಮಾಡ್ಬೇಡಿ. ಏನೋ ಬೋಣ, ನೀನ್ ಮಾಡೋದೆಲ್ಲ ಸರಿನಾ ಅಂತ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡ್ಕೊ. ನಾನು ಫೋನ್ ಇಡ್ತೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಮುಗಿಸಾಯ್ತು. ಇವತ್ತು ಈವ್ನಿಂಗ್ ಒಳಗೆ ಕಳಿಸ್ಬಿಡ್ತೀನಿ. ಶ್ಯೂರ್ ಡೆಫಿನೆಟ್ಲಿ. ಸಾರಿ, ಒಂದು ಪತ್ರಿಕೆ ಅವರು ನನ್ನ ಆರ್ಟಿಕಲ್ದು ಕ್ಲೈಮ್ಯಾಕ್ಸ್ ಕೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮಗೆ ಮಾತ್ರ ಹೇಗೆ ಈ ಜವಾಬ್ದಾರಿ ಬಂತು? ಸಾಧಾರಣವಾಗಿ ಎಲ್ರೂ ಬರೀ ದುಡ್ಡನ್ ಮಾತ್ರ ನೋಡ್ತಾರೆ, ಆದ್ರೆ ನಾನು ಅವ್ರ ಹತ್ರ ಇರೋ ದುಡ್ಡು ಅವರ ಕೈಗೆ ಹೇಗೆ ಸಿಗುತ್ತೆ ಅನ್ನೋ ದಾರಿ ಕೂಡ ನೋಡ್ತೀನಿ. ಆ ಹುಡುಗನ್ ನೋಡಿದ ತಕ್ಷಣ ನಂಗೆ ಗೊತ್ತಾಯ್ತು ಸರ್, ಆ ದುಡ್ಡನ್ನ ಅವನಿಂದ ಸಂಪಾದನೆ ಮಾಡಕ್ಕೆ ಆಗಲ್ಲ. ಹೆತ್ತವರ ನೆರಳಲ್ಲೇ ಇದ್ದಾನೆ ಅಂತ ನನಗೆ ಗೊತ್ತಾಯ್ತು ಸರ್. ಅವನ್ ಕೊಟ್ಟ ದುಡ್ಡಲ್ಲಿ ಅವನಪ್ಪ ಪಡ್ತಿರೋ ಕಷ್ಟನೂ ಪರಿಶ್ರಮನೇ ನನಗೆ ಕಂಡಿತ್ತು. ಅದಕ್ಕೋಸ್ಕರನೇ ಸರ್ ಆ ಹುಡುಗನಿಗೆ ಅರ್ಥ ಮಾಡಿಸಿ ಕಳಿಸ್ಬಿಟ್ಟೆ. ನಿಮ್ ತರನೇ ಎಲ್ರೂ ಇದ್ಬಿಟ್ರೆ ಯಾರು ಮೋಸ ಮಾಡಬೇಕಂತ ಅನ್ಸೋದೇ ಇಲ್ವಲ್ಲ? ಇದೇ ತರನೇ ಬೇರೆ ಯಾವ್ದಾದ್ರೂ ಘಟನೆ ನಡೆದಿದ್ಯಾ? ಸ್ವಲ್ಪ ಹೇಳಕ್ಕಾಗುತ್ತಾ? ಇಲ್ಲ ಇದು ಒಂದ್ ಮಾತ್ರನೇ ಇದೆಯಾ? ಇನ್ನೂ ಇದೆ ಸರ್. ವಾಟ್ ಎ ಸ್ಮೆಲ್! ಬಾದಾಮಿ ಸ್ಮೆಲ್ ತುಂಬ ಚೆನ್ನಾಗಿದೆ. ಅದೂ ನಿಮ್ಮ ಕೈಯಲ್ಲಿ. ಏನಂದ್ರಿ? ಅದೇನಿಲ್ಲ, ಬಾದಾಮಿ.
ವಾವ್, ಫ್ಯಾಂಟಾಸ್ಟಿಕ್ ಡಿಸೈನ್. ಏನ್ ಹೇಳಿದ್ರಿ? ನಾನು ನಿಮ್ಮ ಸ್ಯಾರಿಲಿರೋ ಡಿಸೈನ್ ಬಗ್ಗೆ ಹೇಳಿದ್ನೆ. ಓಹೋ, ಆ ಥರ ಹೇಳ್ತೀನಂತ ನೀವು ಅನ್ಕೊತಾ ಇದ್ದೀರಾ? ಹ್ಮ್? ಅದೇ ಕಣ್ರಿ ಇಲ್ಲ. ಮತ್ತಿನ್ನೇನ್ರಿ, ಒಬ್ಬ ದೇವತೆ ನೋನೋ ಒಬ್ಬ ದೇವತೆ ನನ್ನ ಕಣ್ಮುಂದೆ ಇರಬೇಕಾದ್ರೆ ನಾನೇನಕ್ರಿ ಸ್ಯಾರಿ ಡಿಸೈನ್ ಬಗ್ಗೆ ಹೇಳಕ್ ಹೋಗ್ತೀನಿ? ನಾನು ಹೇಳೋದು ನಿಮ್ಮನ್ನೇ, ನಿಮ್ಮ ಡಿಸೈನ್ ಬಗ್ಗೆನೇ. ನನ್ನ ಕಣ್ಣಂಚಲ್ಲಿ ತುಂಬಿರುವ ಮಿಂಚಿನ ವಜ್ರವೇ. ಏನಂದ್ರಿ? ಕವಿತೆ ಕವಿತೆ. ಓಹೋ, ಪೂರ್ತಿಯಾಗಿ ಹೇಳಿ. ನನ್ನ ಕಣ್ಣಂಚಲಿ ತುಂಬಿರುವ ಮಿಂಚಿನ ವಜ್ರವೇ, ನನ್ನ ಹೃದಯದಲ್ಲಿ ತಪ್ಪಿಕೊಂಡ ಹೂವಿನ ತುಂಬಿಯೇ, ಕೋಮು ಎನ್ನೋ ಒಂದು ಪದದಲ್ಲಿ ನನ್ನೊಳಗೆ ನೂರಾರು ಬದಲಾವಣೆಗಳು ನೀಡುವವಳೇ. ನಿನ್ನ ಮನದೊಳಗೆ ನೆಲೆಗೊಂಡಿರಲು ನಾನಿಲ್ಲಿ ತುಳುಕುತ್ತಿರುವೆ. ನನ್ನ ಯೌವನದ ನೋಟದಲ್ಲಿ ಹಲವಾರು ಹುಡುಗಿಯರನ್ನು ಕಂಡರೂ ನಿನ್ನೊಬ್ಬಳಿಗೆ ಮಾತ್ರ ಮೈಮರತೆ. ತೊಡೆಯಲಾರದ ಕುದಿಯುತ್ತಿದೆ ರಕ್ತನಾಳಗಳು. ಕನಸಿನಲ್ಲಿ ನಿನ್ನ ಧ್ಯಾನ ನೆನಪುಗಳನ್ನು ಚಿಗುರಿಸಿದೆ. ರಕ್ತದ ನರನಾಡಿಯಲ್ಲಿ ಕಾಮ ಬೀಜವನ್ನು ಬಿತ್ತಿದೆ. ಹೂ ಇಸ್ ದ ಬ್ಲ್ಯಾಕ್ ಶಿಪ್? ಫೋನ್ನ ಸೈಲೆಂಟಲ್ಲಿ ಹಾಕ್ರಿ. ಸಾರಿ ರೀ. ಸಾರಿ, ನಾನು ಸಾರಿ ರೀ. ಅದು ಒಂದು ಫ್ಲೋ ಅಲ್ಲಿ ಹೋಗ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಲ್ವಾ? ಹೌದು, ನಾನೇನು ಹೇಳ್ತಾ ಇದ್ದೆ ನೋಡಿದ್ರಾ? ನಾನು ಹೇಳಕ್ ಬಂದಿದ್ನೇ ಮರ್ತ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಅದೇನೋ ಸರಿ ಬಿಡಿ. ಒಂದು ಕವಿತೆಗೆ ಇನ್ನೊಂದು ಕವಿತೆ ಇಷ್ಟ ಆಗಲ್ಲ ತಾನೆ? ನೀವು ತುಂಬಾ ಜಾಲಿ ಟೈಪ್ ಅನ್ಸುತ್ತೆ ಸೂರ್ಯ. ನಿಮ್ ಜೊತೆ ಯಾವ ಹುಡುಗಿ ಇದ್ರು ನಗ್ನಗ್ತಾ ಇರ್ತಾರೆ. ನಿಮ್ ವೈಫು ತುಂಬಾ ಅದೃಷ್ಟವಂತೆ. ಏನ್ರಿ ನೀವು ಸಡನ್ ಆಗಿ ನೀವು ಈ ತರ ಹೇಳ್ತಾ ಇದ್ದೀರಾ? ಯಾಕೆ? ನನಗೆ ಇನ್ನು ಮದುವೆನೇ ಆಗಿಲ್ಲ ರೀ. ಐ ಆಮ್ ಸ್ಟಿಲ್ ಬ್ಯಾಚುಲರ್, ಯು ನೋ. ಓ, ಓಕೆ ಓಕೆ. ಆದ್ರೆ ಆದಷ್ಟು ಬೇಗ ಈ ಬ್ಯಾಚುಲರ್ ಫ್ಯಾಮಿಲಿ ಮ್ಯಾನ್ ಆಗ್ಬಿಡ್ತಾನೆ. ಓ ಸೂಪರ್. ಹುಡುಗಿ ಎಲ್ಲ ನೋಡಾಯ್ತಾ? ಯಾ, ಎಂಗೇಜ್ಮೆಂಟೇ ಆಗೋಯ್ತಲ್ವಾ? ಓಹೋ, ಕಂಗ್ರ್ಯಾಚುಲೇಷನ್ ಸೂರ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂರ್ಯ, ನಾನ್ ನಿಮ್ಮನ್ನೊಂದು ಕೇಳಿದ್ರೆ ನನ್ನ ತಪ್ಪಾಗಿ ತಿಳ್ಕೊಳಲ್ವಲ್ಲ? ಹೇಳ್ರಿ ಭುವನ, ನಾನು ಏನು ಅನ್ಕೊಳಲ್ಲ. ಮ್ಯಾರೇಜ್ ಮಾಡ್ಕೊಳಕ್ ಹೋಗ್ತೀರಾ? ಅಷ್ಟ್ರೊಳಗಡೆ ನೀವು ಯಾಕಿಲ್ಲಿ? ಪ್ಲೀಸ್ ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಕೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಅದರಲ್ಲಿ ಏನ್ರಿ ತಪ್ಪಿದೆ? ನೀವು ಓಪನ್ ಆಗಿ ಕೇಳಿದ್ದು ನನಗೆ ತುಂಬಾನೇ ಇಷ್ಟ ಆಯ್ತ್ರಿ. ಐ ಲೈಕ್ ಯು. ಸಪೋಸ್ ನಾವು ಹೊಸ್ದಾಗಿ ಒಂದು ಕಂಪ್ನಿಗೆ ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕಂತ ಕೇಳ್ತಾರಲ್ವಾ? ಏನಕ್ಕೆ ಕೇಳ್ತಾರೆ? ಎಕ್ಸ್ಪೀರಿಯನ್ಸ್ ಇದ್ರೆ ಅವನು ಚೆನ್ನಾಗಿ ಕೆಲಸ ಮಾಡ್ತಾನಂತ ಒಂದು ನಂಬಿಕೆ ತಾನೇ? ಆಮ್ ಐ ರೈಟ್? ಯಾ, ಅಬ್ಸಲ್ಯೂಟ್ಲಿ ರೈಟ್. ನಾರ್ಮಲಿ ನಮಗೆ ಕೆಲಸಕ್ಕೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಮ್ಯಾರೇಜ್ಗೆ ಬೇಕಾಗಲ್ವಾ? ಅದರಲ್ಲೂ ಈ ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ರೈಟ್? ಸೊ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಲ್ಲಿ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. ವಾವ್, ಗ್ರೇಟ್. ಡೋಂಟ್ ವರಿ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಾನ್ ಗ್ಯಾರಂಟಿ. ಥ್ಯಾಂಕ್ ಯು. ನಿಮ್ ಫಿಯಾನ್ಸಿ ಹೆಸರೇನಂತ ನಾನ್ ತಿಳ್ಕೊಬೋದಾ? ಖಂಡಿತ. ಅವ್ರ ಹೆಸರು ಸ್ವಾತಿ. ಅವ್ರೇನ್ ಮಾಡ್ತಾ ಇದ್ದಾರೆ? ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ದಾರೆ. ಓಕೆ. ಹೌದು, ಸ್ವಾತಿ ನಿಮ್ ತರಾನೇ
ಎಕ್ಸ್ಪೀರಿಯನ್ಸಿಗೋಸ್ಕರ ಬೇರೆ ಯಾರತ್ರನಾದ್ರೂ ಹೋದ್ರಂದ್ರೆ ಸ್ಟಾಪ್ ಇಟ್ ಭುವನ. ಹ್ಮ್? ಏನು ಮಾತಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡೇ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಟೆನ್ಷನ್ ಆಗ್ಬೇಡ್ರಿ. ನಾನ್ ಸುಮ್ನೆ ಒಂದ್ ಮಾತಿಗೆ ಹೇಳ್ದೆ. ಎಕ್ಸ್ಪೀರಿಯನ್ಸ್ ಒಬ್ರಿಗೆ ಮಾತ್ರ ಇತ್ತು ಅಂದ್ರೆ ಸಾಕೇನು? ನೀವು ಮ್ಯಾರೇಜ್ ಮಾಡ್ಕೊಳಕ್ಕಿರೋ ಹುಡುಗಿಗೂ ಬೇಕಲ್ವಾ? ಪ್ಲೀಸ್ ಭುವನ, ಅವಳ ಬಗ್ಗೆ ಮಾತಾಡಬೇಡಿ. ಅವಳು ತುಂಬಾ ಒಳ್ಳೆ ಹುಡುಗಿ. ನೀವು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ? ಇದೇ ನಂಬಿಕೆ ತಾನೇ ಅವ್ರಿಗೂ ನಿಮ್ಮೇಲೆ ಇರೋದು. ಆ ನಂಬಿಕೆನ ಕಾಪಾಡ್ಬೇಕಾಗಿರೋದು ನಿಮ್ ಜವಾಬ್ದಾರಿನೇ ಅಲ್ವಾ? ಅವ್ರ ನಂಬಿಕೆನೆ ಹಾಳ್ ಮಾಡೋ ತರ ನಡ್ಕೋತಾ ಇದ್ದೀರಲ್ಲ, ಇದು ನಿಮ್ಗೆ ಚೆನ್ನಾಗಿದ್ಯಾ? ಏನ್ ಸೂರ್ಯ, ನ್ಯಾಯ ಗಂಡಸ್ರಿಗೊಂದು ಹೆಂಗಸ್ರಿಗೊಂದ ಸೂರ್ಯ? ನೀವು ಹೇಗೆ ನಿಮ್ ಫ್ಯೂಚರ್ ವೈಫ್ ಫ್ರೆಶ್ ಆಗಿ ಇರ್ಬೇಕು ಅಂತ ಅಂದ್ಕೋತಿರೋ ಅದೇ ತರ ತಾನೇ ಸೂರ್ಯ ಅವರು ಅಂದ್ಕೊಂಡಿರ್ತಾರೆ. ಸೂರ್ಯ, ಸಾರಿ, ನಾನ್ ನಿಮ್ ಮೂಡನ್ನ ಸ್ಪಾಯ್ಲ್ ಮಾಡ್ಬಿಟ್ಟೆ ಅಂತ ಅನ್ಸತ್ತೆ. ಬನ್ನಿ, ನಾನ್ ನಿಮಗೆ ಎಲ್ಲಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ನಾನ್ ನಿಮಗೆ ಮಾತು ಕೊಟ್ಟಿದ್ದೀನಲ್ಲ, ನಿಮಗೆ ಎಲ್ಲ ಎಕ್ಸ್ಪೀರಿಯನ್ಸು ಸಿಗಕ್ಕೆ ನಾನ್ ಗ್ಯಾರಂಟಿ. ಬನ್ನಿ ಸೂರ್ಯ. ತೆಗ್ದು ಮಾತಾಡಿ ಸೂರ್ಯ, ನಿಮ್ ಸ್ವಾತಿನೇ ಅಲ್ವಾ? ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ. ತೆಗ್ದು ಮಾತಾಡಿ. ಹಲೋ, ಹಾಯ್, ಎಲ್ಲಿದ್ದೀರಾ? ಮನೇಲೇ ಇದ್ದೀರಾ? ನಮ್ಮ ಮ್ಯಾರೇಜ್ಗೆ ನನ್ನ ಫ್ರೆಂಡ್ನ ಇನ್ವೈಟ್ ಮಾಡಕ್ ಬಂದಿದ್ದೀನಿ. ಓ ಹೌದಾ, ನಿಮ್ ಫ್ರೆಂಡಾ? ಅವ್ರ ಹೆಸರೇನು? ಭುವನೇಶ್ವರಿ. ಓಹೋ, ಅವ್ರು ನನಗೆ ಫ್ರೆಂಡ್ ಅನ್ನೋದ್ಕಿಂತ ಸಿಸ್ಟರ್ ಅಂತಾನೇ ಹೇಳ್ಬೋದು. ಓ ಸಿಸ್ಟರ್ ತರನಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸಿಸ್ಟರ್, ನೀವು ಖಂಡಿತ ನನ್ನ ಮ್ಯಾರೇಜ್ಗೆ ಬರಬೇಕು. ಸಾರಿ, ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡಿದ್ದೀನಿ ಅನ್ಕೊಂತೀನಿ. ನನ್ನ ಸಿಸ್ಟರ್ ಅಂತ ಕರ್ದ್ರಿ. ಈ ದುಡ್ಡನ್ನ ನಾನ್ ಯಾವ ಅರ್ಥದಲ್ಲಿ ತಗೊಳ್ಳೋದು? ಆಸ್ ಎ ಸಿಸ್ಟರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದರೆ ತುಂಬ ಅನುಭವ ಸಿಗ್ತಾ ಇದೆ. ನೀವು ತಪ್ಪಾಗಿ ಅನ್ಕೊಂಡಿಲ್ಲ ಅಂದರೆ ನಿಮ್ಮ ಮಗು ಬಗ್ಗೆ ಸ್ವಲ್ಪ ಹೇಳಕ್ಕಾಗುತ್ತಾ? ಅವನ ಹೆಸರು ಅಶ್ವಿನ್ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನನ್ನ ಜೀವನ ಯಾವ ರೀತಿಯಲ್ಲೂ ಅವನಿಗೆ ತೊಂದರೆ ಆಗ್ಬಾರ್ದಂತ ಒಂದು ಹಾಸ್ಟೆಲಲ್ಲಿ ಸೇಫ್ ಆಗಿರ್ಲಿ ಅಂತ ಓದಿಸ್ತಾ ಇದ್ದೀನಿ. ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವಿಷಯ ಹೇಳಕ್ಕಾಗುತ್ತಾ?
ಏನಾಯ್ತು? ಇಲ್ಲ, ಇದೇ ಫಸ್ಟ್ ಟೈಮ್, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಫಸ್ಟ್ ಟೈಮ್ ಎಲ್ರಿಗೂ ಹೀಗೆ ಇರುತ್ತೆ. ಓಹ್, ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ನಿಮಗಿಷ್ಟ ಆಗೋ ಥರ ನಾನು ನಡ್ಕೋತೀನಿ, ಸರಿನಾ? ಏನ್ರಿ, ನಿಮಗೆ ತೃಪ್ತಿ ತಾನೆ? ಚಿಕ್ಕ ವಯಸ್ಸಿನಿಂದಲೇ ತುಂಬ ದುಡ್ಡು ಸಂಪಾದಿಸ್ಬೇಕು, ಆಸ್ತಿ ಎಲ್ಲಾನು ಸೇರಿಸ್ಬೇಕಂತ ಓಡಿ ಓಡಿ ಎಲ್ಲಾನು ಸೇರಿಸಿದೆ. ನಾನು ಅನ್ಕೊಂಡಿದ್ಕಿನ್ನ ಜಾಸ್ತಿನೇ ದುಡ್ಡು ಮಾಡಿದ್ನಿ. ಆದರೆ ಕೆಲವೊಂದು ವರ್ಷ ಆದಮೇಲೆ ಹಿಂದೆ ತಿರುಗಿ ನೋಡುವಾಗ ನನಗಂತ ಒಂದು ಬಾಳನ್ನ ಕಟ್ಕೊಳೋದು ಬಿಟ್ಬಿಟ್ಟೆ. ನನಗಿವಾಗ 45 ವಯಸ್ಸಾಯಿತು. ಆದ್ರಿಂದ ಯವ್ವನನೂ ಹೋಯ್ತು, ಯವ್ವನದಲ್ಲಿ ಅನುಭವಿಸ್ಬೇಕಾದ ಸಂತೋಷನೂ ಹೋಯ್ತು. ನನ್ನ ಹತ್ರ ಇವಾಗ ಬೇಜಾನ್ ಆಸ್ತಿ ಇದೆ, ಆದರೆ ಅದನ್ನು ಆಡಳಿತ ಮಾಡೋಕ್ಕೆ ಒಂದೇ ಒಂದು ವಾರಸ್ದಾರ್ ಕೂಡ ಇಲ್ಲ. ನಾನು ನಿನ್ನ ಹತ್ರ ಓಪನ್ ಆಗಿ ಒಂದು ಕೇಳ್ಬೋದಾ? ಕೇಳ್ರಿ. ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ಆಸೆ ಪಡ್ತಾ ಇದ್ದೀನಿ. ನೀ ನನ್ನ ಹೆಂಡತಿಯಾಗಿ ಬಾಳ್ತೀಯಾ? ಏನಕ್ಕೆ? ಏನಾಯ್ತು? ಏನಾದರೂ ತಪ್ಪಾಗಿ ಕೇಳಿದ್ನಾ? ತುಂಬಾ ಸಂತೋಷವಾಗಿದೆ ನಿಮ್ಮನ್ನ ಮದುವೆ ಮಾಡ್ಕೊಂಡು 2 ಮಗು ಹೆತ್ಕೊಂಡು. ದಿನ ಬೆಳಿಗ್ಗೆನೆ ನಿಮ್ಗಿಂತ ಮುಂಚೆ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿ, ನಿಮ್ಮನ್ನು ಮಕ್ಕಳನ್ನು ಎಬ್ಸ್ಬಿಟ್ಟು, ನಿಮ್ಮನ್ನ ಆಫೀಸ್ ಕಳಿಸ್ಬಿಟ್ಟು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು, ಮಧ್ಯಾಹ್ನ ಲಂಚನ್ನ ರೆಡಿ ಮಾಡಿ ನಿಮಗೂ ಮಕ್ಳಿಗೂ ಕೊಟ್ಬಿಟ್ಟು, ಸಾಯಂಕಾಲ ನೀವು ಮನೆಗೆ ಬರೋ ತನಕ ನಿಮಗೋಸ್ಕರ ತಲೆಯಲ್ಲಿ ಮಲ್ಲಿಗೆ ಹೂವನ್ನ ಮುಡ್ಕೊಂಡು ಕಾಯ್ತಾ ಇದ್ದು, ನೀವು ಆಫೀಸಿಂದ ಬಂದ್ಮೇಲೆ ನಿಮಗೆ ಬೇಕಾದ ಡಿನ್ನರ್ ಎಲ್ಲ ರೆಡಿ ಮಾಡಿ, ನೀವು ತಿಂದಾದ ಮೇಲೆ ನೀವು ತಿಂದ ತಟ್ಟೆಯಲ್ಲೇ ನಾನ್ ತಿಂದು, ನೀವು ಮಲ್ಕೊಳ್ಳೋವಾಗ ನಿಮ್ಮ ಕಾಲನ್ನ ಒತ್ತಿಬಿಟ್ಟು ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸಿ, ಆಮೇಲೆ ವಾರಕ್ಕೊಂದ್ಸಲ ನಿಮ್ಮ ಜೊತೆ ಸೇರಿ ಬೈಕಲ್ಲಿ ನಿಮ್ಮ ಹಿಂದ್ಗಡೆ ಕೂತ್ಕೊಂಡು ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಬೀಚು, ಪಾರ್ಕು, ಥಿಯೇಟ್ರು ಹೀಗೆ ಜಾಲಿಯಾಗಿ ಲೈಫನ್ನ ಎಂಜಾಯ್ ಮಾಡ್ತೀನಿ. ಹೀಗೆಲ್ಲ ಮಾತಾಡಕ್ ಚೆನ್ನಾಗಿದೆಯಲ್ಲ? ಹಾಗಾದ್ರೆ ಓಕೆನಾ? ಇಷ್ಟು ತನಕ ನಾನು ಹೇಳಿದ್ದೆಲ್ಲ ಪ್ಲಸ್ ಪಾಯಿಂಟ್ ಮಾತ್ರನೇ. ಆದ್ರೆ ನನಗಿನ್ನು ಮುಂದೆ ಇದೆಲ್ಲ ಸಾಧ್ಯವಾಗಲ್ಲ. ಏನಕ್ಕೆ ಸಾಧ್ಯವಾಗಲ್ಲ? ಒಂದು ಸಂಸಾರದಲ್ಲಿ ಅಪ್ ಅಂಡ್ ಡೌನ್ ಖಂಡಿತ ಇರುತ್ತೆ. ನಾಳೆ ನಾನು ಒಂದು ವೇಳೆ ನಮ್ಮ ಮದುವೆ ಆದ ಮೇಲೆ ಏನಾದ್ರೂ ತಪ್ಪು ಮಾಡಿದ್ರೆ, ಒಂದು ಗಂಡನಾಗಿದ್ದು ನಿಮಗೆ ನನ್ನ ಮೇಲೆ ಕೋಪ ಬರುತ್ತಲ್ವಾ? ಒಂದು ಹೆಂಡತಿಯಾಗಿ ನನಗೂ ನಿಮ್ಮ ಮೇಲೆ ಕೋಪ ಬರೋ ಸಾಧ್ಯತೆಗಳಿದೆ.
ಜಗಳ ಬಂದು ಸಮಾಧಾನ ಆದ್ರೆ ಜೀವನ ಸಹಜವಾಗಿರುತ್ತೆ. ಆದ್ರೆ ಸಮಾಧಾನ ಆಗಿಲ್ಲ ಅಂದ್ರೆ ಆ ಕೋಪದಲ್ಲಿ ನೀವು ಒಂದು ಮಾತು ನೀನು ಅಂತವಳು ತಾನೆ ಅಂತ ಒಂದು ಮಾತು ಹೇಳಿದ್ರೆ, ಇಲ್ಲ ನಾನ್ ಕೋಪದಲ್ಲಿ ನೀವು ಮಾತ್ರ ಏನ್ ಯೋಗನ ಅಂತ ಕೇಳಿದ್ರೆ ಗಂಡ ಹೆಂಡತಿ ಅನ್ನೋ ಬಂಧಕ್ಕೆ ಅರ್ಥ ಇಲ್ದೆ ಹೋಗ್ಬಿಡತ್ತೆ. ನನಗ್ ತುಂಬಾ ಸಂತೋಷವಾಗಿದೆ. ನಾನ್ ನಿಮ್ಮನ್ನ ಎಷ್ಟು ಮಟ್ಟಿಗೆ ತೃಪ್ತಿ ಮಾಡಿದ್ರೆ ನೀವು ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳಿರ್ತೀರಾ. ನನಗೆ ಈ ಒಂದ್ ಮಾತು ಸಾಕು ರೀ. ನನಗಿನ್ನು ಏನು ಬೇಕಿಲ್ಲ ರೀ. ಹೌದು, ನಿಜಾನೇ. ನೀವು ಹೇಳಿದ ಥರನೇ ಅವ್ರನ್ನ ನೀವು ಮದ್ವೆ ಮಾಡ್ಕೊಂಡಿದ್ರೆ ಎಲ್ಲೋ ಒಂದು ಚಿಕ್ಕ ಜಗಳದಲ್ಲಿ ಮನಸ್ತಾಪ ಬರತ್ತೆ. ನಿಮ್ಮ ಮನಸ್ಸಿಗೆ ಕಷ್ಟ ಆಗೋ ಥರ ನಡೆಯಕ್ಕೂ ಚಾನ್ಸ್ ಇದೆ. ನಿಮ್ಮ ಡೆಸಿಷನ್ ಕರೆಕ್ಟೇ. ಆದ್ರೂ ನೀವು ಸ್ವಲ್ಪ ಯೋಚನೆ ಮಾಡಿ ಹೇಳಿರ್ಬೋದು ಅನ್ಸತ್ತೆ. ಯಾಕಂದ್ರೆ ಈ ಕಾಲದಲ್ಲಿ ಜಗಳ ಮಾಡಿದಿರೋ ಗಂಡ ಹೆಂಡ್ತಿನೇ ಇಲ್ವಲ್ಲ. ಖಂಡಿತ ಒಪ್ಕೊಂಡಿರ್ತೀನಿ ಸರ್. ಒಂದ್ ವೇಳೆ ಅವರು 4-5 ವರ್ಷ ಮೊದ್ಲೇ ಬಂದು ಕೇಳಿದ್ದಿದ್ರೆ ನಾನು ಒಪ್ಕೊಂಡಿರ್ತೀನಿ. ನನ್ನ ಜೀವನ ಕೂಡ ಚೆನ್ನಾಗೇ ಇದ್ದಿರತ್ತೆ. ಆದ್ರೆ ಇಲ್ ನೋಡಿ, ಈ ಎಲ್ಲಾನು ಕಾಲ ಕಳೆದೋದಾಗಿದೆ. ಅಲ್ಲ, ನನಗೊಂದು ಚಿಕ್ಕ ಡೌಟ್ ಒಂದಿದೆ, ಕೇಳಬಹುದಾ? ಏನದು? ಕೇಳಿ. ನೀವು ಇಲ್ಲಿ ಬರೋ ಎಲ್ಲಾ ಕಸ್ಟಮರ್ಸಿಗೂ ಇದೇ ತರನೇ ಫಸ್ಟ್ ನೈಟ್ ಸೆಟಪ್ನಲ್ಲೇ ವೆಲ್ಕಮ್ ಮಾಡ್ತೀರಾ? ಇಲ್ಲ ಇಲ್ಲ, ಬರೋವ್ರ ಮನಸ್ಥಿತಿ ತಕ್ಕಂತೆನೇ ಅದ್ ನಡೆಯೋದು. ಓ, ಅವತ್ ಬಂದವರಿಗೆ ಮದುವೆನೇ ಆಗಿಲ್ಲ. ಈ ತರ ಸೆಟಪ್ನೆಲ್ಲ ಅವ್ರು ನೋಡಿದ್ದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಅವರಿಗೆ ಅಂತ ಅದನ್ನ ಅರೇಂಜ್ ಮಾಡ್ದೆ. ಇನ್ನೊಂದು ಆಶ್ಚರ್ಯವಾದ ವಿಷಯ ಹೇಳಲಾ? ಇಲ್ಲಿ ನನ್ನ ನೋಡಕ್ ಬಂದವರಿಗೆ ನಾನ್ ಅವ್ರ ಮಗಳಾಗೂ ಅವರು ನನ್ನ ಅಪ್ಪನಾಗಿ ಬದಲಾದ ಘಟನೆ ನಡೀತು. ಏನಮ್ಮ ನನ್ನ ಹಂಗೆ ನೋಡ್ತಾ ಇದೀಯಾ? ಈ ವಯಸ್ಸಾದ ಕಾಲದಲ್ಲಿ ಇವನಿಗೆ ಇಲ್ಲೇನು ಕೆಲಸ ಅಂತ ಅನ್ಕೊತಾ ಇದೀಯಾ? ಹಾಗೆಲ್ಲ ನಾನೇನು ಅನ್ಕೋತಾ ಇಲ್ಲ. ನೀನು ಅನ್ಕೊಂಡ್ರೂ ತಪ್ಪಿಲ್ಲಮ್ಮ. ನನ್ನ ಹೆಸರು ರಾಮಮೂರ್ತಿ. ನಾನು ಗೌರ್ಮೆಂಟ್ ಆಫೀಸ್ನಾಗ ಕೆಲಸ ಮಾಡಿದೆ. ನನಗೆ ಒಬ್ಬನೇ ಮಗಮ್ಮ. ಅವನು ಚೆನ್ನಾಗಿ ಓದ್ಕೊಂಡ. ಇವಾಗ ಫಾರಿನ್ನಾಗೆ ಕೈ ತುಂಬ ಸಂಪಾದಿಸ್ತಾವನೆ. ಅವನಿಗೆ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಒಂದೇ ಮನೆಯಲ್ಲಿ ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಟೆಮ್ಮ ನಾನು. ಆದರೆ ನಾನು ಅನ್ಕೊಂಡಿದ್ದ ಬದಲಾಗಿ ಬೇರೆ ಏನೋ ನಡೆದೋಯ್ತಮ್ಮ. ನನ್ನ ಮಗ ಮದುವೆ ಮಾಡಿಕೊಂಡು ಮೊಮ್ಮಕ್ಕಳ ಜೊತೆ ಫಾರಿನ್ನಾಗ ಹೋಗಿ ಸೆಟ್ಲ್ ಆಗ್ಬಿಟ್ಟಮ್ಮ ಅವನು. ನನ್ನ ಹೆಂಡ್ತಿನೂ ನನ್ನ ಮೊಮ್ಮಕ್ಕಳನ್ನ ನೋಡ್ಕೋಬೇಕು ಅಂತೇಳಿ ಅವಳು ಫಾರಿನ್ಗೆ ಹೋಗಿ ಇದ್ಬಿಟ್ಲಮ್ಮ. ಆದರೆ ಇವಾಗ ನಾನು ಒಂಟಿ ಜೀವನ ನಡೆಸ್ತಾ ಇದ್ದೀನಮ್ಮ. ನನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಮ್ಮ. 1-2 ಮಾತು ಮಾತಾಡೋಕ್ಕೆ ಕೂಡ ಯಾರೂ ಇಲ್ಲ ಅಮ್ಮ. ನಾನು ರಿಟೈರ್ಡ್ ಆಗಿ 6 ವರ್ಷ ಆಯ್ತಮ್ಮ. ಮನಸ್ಸಿಗೆ ತುಂಬ ಕಷ್ಟವಾಗಿದಮ್ಮ. ಈ 6 ವರ್ಷದಿಂದ ನೀನು ಏನು ಮಾಡ್ತಾ ಇದ್ದೆ ಅಂತ ಕೇಳಕ್ಕೆ ಯಾರೂ ಇಲ್ಲ ಅಮ್ಮ. ತುಂಬ ಕಷ್ಟವಾಗಿದಮ್ಮ. ಸರ್ 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 ಏನಾಯ್ತು ಸರ್? ಸರ್ ಸರ್ ನಿಮಗೇನಾಯ್ತು ಸರ್? ಚಾಕ್ಲೇಟು ಚಾಕ್ಲೇಟು ಚಾಕ್ಲೇಟ್ ಚಾಕ್ಲೇಟ್ ಕೊಡಮ್ಮ. ಚಾಕ್ಲೇಟು.
ಸರ್ ಬಾಯ್ ತೆಗಿರಿ. ಸರ್ ಏನಿಲ್ಲ ಏನಿಲ್ಲ, ಸರಿ ಹೋಗುತ್ತೆ. ತುಂಬ ಥ್ಯಾಂಕ್ಸ್ ಅಮ್ಮ. ನನಗೆ ಲೋ ಶುಗರ್ ಅಮ್ಮ. ನನಗೆ ಯಾವ ಟೈಮ್ನಾಗ ಏನು ನಡೀತದೆ ಅಂತ ನನಗೇ ಗೊತ್ತಿಲ್ಲಮ್ಮ. ನನ್ನ ನೋಡ್ಕೊಳಕ್ಕೆ ನನ್ನ ಜೊತೆನಾಗ ಯಾರೂ ಇಲ್ಲ ಅಮ್ಮ. ಇದೇನಮ್ಮ ನನ್ನ ಸಮಸ್ಯೆ. ಆದರೆ ನೀನು ನನ್ನ ಇವಾಗ ನೋಡ್ಕೊಂಡೆ ಅಲ್ಲ, ಇದೇನಮ್ಮ ನಂಗೆ ಬೇಕಾಗಿರೋದು. ಇದೇನಮ್ಮ ನನ್ನ ಸಮಸ್ಯೆ. ಮನಸ್ಸು ಬಿಚ್ಚಿ ಯಾರ ಹತ್ರ ಮಾತಾಡಿದ್ರೆ ನಮ್ಮ ಕಷ್ಟ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಾರೆ. ಆದರೆ ನನಗೆ ಯಾರೂ ಇಲ್ವಲ್ಲಮ್ಮ. ನಾನು ಒಂದು 4 ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಏನು ಅಂತ ಕೇಳೋಕ್ಕೆ ಕೂಡ ಯಾರೂ ಇಲ್ಲಮ್ಮ. ವಯಸ್ಸಾದವ್ರಿಗೆ ಇಲ್ಲೇನು ಕೆಲಸ ಅಂತ ಅಂದ್ಕೊತಾರಮ್ಮ. ಆದರೆ ನೀನು ಮಾತ್ರ ಏನಮ್ಮ ನನ್ನನ್ನು ಕೂಡಿಸಿ ಕಾಫಿ ಕೊಟ್ಟು ನನ್ನ ಹತ್ರ ಪ್ರೀತಿಯಿಂದ ಇಷ್ಟೊತ್ತು ಮಾತಾಡಿ ನಾನು ಮಾತಾಡೋದನ್ನ ಕೇಳಿಸ್ಕೊಂತೀಯಲ್ಲಮ್ಮ. ಇದೇ ನನಗೆ ತುಂಬ ಸಂತೋಷವಾಗಿದೆ ಅಮ್ಮ. ತುಂಬ ಥ್ಯಾಂಕ್ಸ್ ಅಮ್ಮ. ಇಲ್ಲಿ ನೋಡಿ, ಇಲ್ಲಿ ಬರೋರು ಎಲ್ಲರೂ ಒಂದೊಂದು ಆಕಾಂಕ್ಷೆಯಿಂದ ಬರ್ತಾರೆ. ನಿಮ್ಮ ಆಕಾಂಕ್ಷೆ ಇದೆ ಅಂದ್ರೆ ಅದಕ್ಕೆ ತಕ್ಕಂತೆ ನಾನು ನಡ್ಕೋತೀನಿ ಸರ್. ಯಾವಾಗ ನೀವು ಒಂಟಿಯಾಗಿ ಫೀಲ್ ಮಾಡ್ತೀರೋ ಆವಾಗ ನೀವು ಧಾರಾಳವಾಗಿ ನಮ್ಮ ಮನೆಗೆ ಬರ್ಬೋದು. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮನ್ನೊಂದು ಕೇಳ್ಬೋದಾ? ಧಾರಾಳವಾಗಿ ಕೇಳಮ್ಮ. ಒಂದು ಹೆಣ್ಣು ಮಗಳ ಜೀವನ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಒಳ್ಳೆ ಅಮ್ಮ, ಅದಕ್ಕಿಂತ ಮುಖ್ಯ ಒಳ್ಳೆ ಅಪ್ಪ ಇರಬೇಕು. ನನಗೆ ನಿಮ್ಮ ಥರ ಒಂದು ಒಳ್ಳೆ ಅಪ್ಪ ಸಿಕ್ಕಿದ್ದಿದ್ರೆ ನನ್ನ ಜೀವನ ಹೀಗಾಗಿರಲ್ಲ. ನಾನು ನಿಮ್ಮನ್ನ ಅಪ್ಪ ಅಂತ ಕರಿಬೋದಾ? ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ನೀನು ನನ್ನ ಮಗಳೇನಮ್ಮ. ನೀನು ತಪ್ಪಾಗಿ ನನ್ನ ಹತ್ರ ಏನು ಮಾತಾಡಿಲ್ಲಮ್ಮ. ನೀವು ಕಮಲದ ಹೂವಿದ್ದಾಗೆ, ಆದರೆ ದೇವರು ನಿಮ್ಮನ್ನ ಕೆಸರಲ್ಲಿ ಬೆಳೆಸ್ಬಿಟ್ರು. ಎಲ್ಲಾ ಕೆಲ್ಸದಲ್ಲೂ ದೇವರು ತುಂಬಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕಂತ ನಾನು ನೀವು ಮಾಡೋ ಕೆಲ್ಸನ್ನ ಸರಿ ಅಂತ ಹೇಳ್ತಾ ಇಲ್ಲ. ಆದರೆ ಅದೇ ಸಮಯದಲ್ಲಿ ಇಂತಹ ಜಾಗದಲ್ಲಿ ಇರೋ ನಿಮ್ಮನ್ನ ತಪ್ಪಾಗಿ ನೋಡುವ ಈ ಸಮಾಜ ಒಂದು ದಿನ ಖಂಡಿತ ನಿಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಏನ್ ಸರ್ ಇದು? ನಾನು ಮೊದಲೇ ರಮೇಶ್ ಹತ್ರ ಹೇಳ್ದಾಗೆ ಈ ಇಂಟರ್ವ್ಯೂಗೆ ಕೊಡೋ ಪೇಮೆಂಟ್ ಇದು. ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ನಾನು ದುಡ್ಡು ಸಂಪಾದನೆ ಮಾಡಕ್ ಇದನ್ ಮಾಡ್ತಾ ಇಲ್ಲ. ಇದು ನನಗ್ ಬೇಕಿಲ್ಲ ಸರ್. ನನ್ ತರ ಕಷ್ಟಪಡೋರು ಯಾರಾದ್ರೂ ನಿಮಗ್ ಗುರ್ತದವ್ರಿದ್ರೆ ಅವ್ರಿಗೆ ಕೊಡಿರಿ, ನನಗದ್ ಸಾಕು. ನೀವು ಈ ಹಣನ ತಗೊಳ್ಳಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ನೀವು ಇವಾಗ ಕೊಟ್ಟಿರೋ ಇಂಟರ್ವ್ಯೂನ ನಾನು ಪಬ್ಲಿಷ್ ಮಾಡುವಾಗ ನನಗೊಂದು ಪೇಮೆಂಟ್ ಸಿಗತ್ತೆ. ಅದು ನಿಮ್ಮಂತ ಕಷ್ಟಪಡುವ ಹೆಣ್ಮಕ್ಳಿಗೆ ಖಂಡಿತವಾಗಿ ಹೋಗಿ ಸೇರತ್ತೆ. ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಕೊನೆಯದಾಗಿ ಒಂದು ಹೇಳ್ತೀನಿ. ಈ ಒಂದು ಪೆನ್ನು ಒಂದು ಮಗು ಕೈಲಿ ಸಿಕ್ಕಿದ್ರೆ ಸುಮ್ಮನೆ ಪೇಪರಲ್ಲಿ ಗೀಚತ್ತೆ. ಅದೇ ಒಂದು ಕಲಾವಿದನಿಗೆ ಸಿಕ್ಕಿದ್ರೆ ಒಂದು ಒಳ್ಳೆ ಕಲೆಯನ್ನು ಗೀಚುತ್ತಾನೆ. ಇದೇ ಪೆನ್ನು ಒಬ್ಬ ಕವಿಗೆ ಸಿಕ್ಕಿದ್ರೆ ಒಂದು ಒಳ್ಳೆ ಕವಿತೆ ಬರಿತಾನೆ. ಅದೇ ಒಂದು ಒಳ್ಳೆ ಪತ್ರಕರ್ತನಿಗೆ ಸಿಕ್ಕಿದ್ರೆ ಎಷ್ಟೋ ಜನರ ಹಣೆ ಬರನೆ ಬದಲಾಗತ್ತೆ. ಖಂಡಿತವಾಗ್ಲೂ ಈ ಇಂಟರ್ವ್ಯೂ
ನಿಮ್ಮ ಜೀವನವನ್ನೇ ಬದಲಾಗತ್ತೆ ಅಂತ ನಾನು ನಂಬ್ತೀನಿ.